4ನೇ ತಾರೀಕು ಸಡನ್ನಾಗಿ ಇದ್ದಕ್ಕಿದ್ದಂಗೆ, ಅಲ್ಲ 3ನೇ ತಾರೀಕು ಇದ್ದಕ್ಕಿದ್ದಂಗೆ, ಈವನ್ ಬಿಫೋರ್ ದಿ ಫೈನಲ್ಸು ಆಟ ಆಡೋಕ್ಕೆ ಮುಂಚೆ 3ನೇ ತಾರೀಕು DN ಅವರು ಪತ್ರ ಬರೀತಾರೆ. ಆ ಪತ್ರ ಇಂಟ್ರೆಸ್ಟಿಂಗ್ ಆಗಿದೆ. ಅವರೇನು ಮಾಡ್ತಾರೆ, ಇನ್ಫಾರ್ಮ್ ಮಾಡ್ತಾರೆ. ಯಾರಿಗೆ? ACP ಕಬ್ಬನ್ ಪಾರ್ಕಿಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ರಿಕ್ವೆಸ್ಟ್ ಇಲ್ಲ ಅಲ್ಲಿ. ದಿ ಬ್ಯೂಟಿ ಆಫ್ ದಟ್ ಲೆಟರ್ ಇಸ್ ಇಟ್ ಇಸ್ ಟು ಇನ್ಫಾರ್ಮ್ ಯು ದೇರ್ ವಿಲ್ ಬಿ RCB ವಿಕ್ಟ್ರಿ ಪರೇಡ್ ಆ್ಯಂಡ್ ಸೆಲೆಬ್ರೇಷನ್ಸ್. ಯಾವತ್ತು? 4ನೇ ತಾರೀಕು ಇರುತ್ತೆ ಅಂತ 3ನೇ ತಾರೀಕು ಬೆಳಗ್ಗೆ ಲೆಟ್ರ್ ಬರೀತಾರೆ. ನಿಮಗೇನು ಗೊತ್ತಿತ್ತು? ಹೌ ಡಿಡ್ ಯು ನೋ? ನಿಮಗೆ ನೀವು ನಿಮ್ಮ ಕ್ಯಾಲ್ಕುಲೇಷನ್ಸ್ ಆರ್ ಬೇಸ್ಡ್ ಆನ್ ದಿ ಪರ್ಫಾರ್ಮೆನ್ಸ್ ಆಫ್ ಡಿಫ್ರೆಂಟ್ ಟೀಮ್ಸ್. ಹೌದಪ್ಪ, ನಮಗೆ ಅನ್ನಿಸ್ತದೆ ನಮ್ಮ ಟೀಮೇ ಗೆಲ್ಲೋದು ಅಂತ. 1 ವಾರ ಟೈಮ್ ಇತ್ತಲ್ಲ. ಬಿಫೋರ್ 3rd ಯು ಹ್ಯಾಡ್ 1 ವೀಕ್ ಗ್ಯಾಪ್. ಆವತ್ತು ನೀವು ಯೋಚನೆ ಮಾಡಲಿಲ್ಲ ನಮ್ಮ ಸ್ಟ್ರೆಂತ್ ಇದೆ, ನಾವು ಗೆಲ್ತೀವಿ ಅನ್ನೋ ನಿಮ್ಗೆ ಗೊತ್ತಿರಲಿಲ್ವಾ? ಇಲ್ಲ ವೆಯ್ಟ್ ಮಾಡ್ತಾಯಿದ್ರ ಏನಾದರೂ ಸಿಗ್ನಲ್ಗೆ? 3ನೇ ತಾರೀಕು ಇದ್ದಕ್ಕಿದ್ದಂಗೆ ಬರೀತಾರೆ. ಆ್ಯಂಡ್ ಅದೇ 3ನೇ ತಾರೀಕು ಶಾಲಿನಿ ರಜನೀಶ್ ಅವರು ಒಪ್ಪಿಗೆ ಕೊಡ್ತಾರೆ, ಎಂಡೋರ್ಸ್ ಮಾಡ್ತಾರೆ. ಅದನ್ನು 3rd ಅಕ್ಯೂಸ್ಡು ಸತ್ಯವತಿ ಅವರು ಸಾಯಂಕಾಲ ಲೆಟ್ರ್ ಬರೀತಾರೆ. ಯಾರಿಗೆ? ಕರಿಬಸನಗೌಡರಿಗೆ. ನಾಳೆ ಹಿಂಗಿದೆಯಪ್ಪ ಅಂತ. ನೋ ಫಾರ್ಮಲ್ ಸ್ಯಾಂಕ್ಷನ್, ನೋ ಫಾರ್ಮಲ್ ಕನ್ಸೆಂಟ್, ನೋ ಅಪ್ರೂವಲ್. ಆದ್ರೂ ಸಾಯಂಕಾಲ 3ನೇ ತಾರೀಕು ವಿಧಾನಸೌಧ ಎದುರುಗಡೆ ಸ್ಟೇಜ್ ಕಟ್ಟೋ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ. ಫೈರ್ ಫೋರ್ಸ್ ಪರ್ಮಿಷನ್ ಇತ್ತಾ? PWD ಪರ್ಮಿಷನ್ ಇತ್ತಾ? ಸ್ಟ್ರಕ್ಚರಲ್ ಪರ್ಮಿಷನ್ ಇತ್ತಾ? ಪೊಲೀಸ್ ಪರ್ಮಿಷನ್ ಇತ್ತಾ? ಬಟ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿಬಿಟ್ರಿ. ಅದು ಹೆಂಗೆ ನಿಮಗೆ ಗೊತ್ತು ನಾಳೆ ಗೆಲ್ತಾರೆ ಅಂತ? ಇನ್ನೂ ಸ್ಟಾರ್ಟ್ ಆಗಿಲ್ಲಲ್ಲ ಮ್ಯಾಚು. ಈವನ್ ಬಿಫೋರ್ ದಿ ಮ್ಯಾಚ್ ಸ್ಟಾರ್ಟೆಡ್. ಮ್ಯಾಚ್ ಸ್ಟಾರ್ಟ್ ಆಗೋದು 7:30ಗೆ. 5:30 6 ಗಂಟೆಗೆಲ್ಲ ಕೆಲಸ ಪ್ರಾರಂಭ ಆಗ್ಬಿಡ್ತಲ್ಲ. ಕಾಂಟ್ರಾಕ್ಟರ್ಸ್ ಆರ್ ಎಂಗೇಜ್ಡ್. ಈಗ ಈ ಕನ್ಸ್ಟ್ರಕ್ಷನ್ನು, ಈ ಆಟ ಪ್ರಾರಂಭ ಆಗೋದಕ್ಕೆ ಮುಂಚೆನೇ ಸ್ಟೇಜ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗ್ತದೆ. ಓಪನ್ ಬಸ್ ಪರೇಡ್ ಪ್ಲ್ಯಾನಿಂಗು ನಡೀತದೆ. ಓಪನ್ ಬಸ್ ಪ್ಲ್ಯಾನಿಂಗ್ ನಡೀತದೆ, ಪರೇಡು ಬಿಫೋರ್ ದಿ ಮ್ಯಾಚ್. ಈ ಮ್ಯಾಚ್ ಆಡೋಕ್ಕೆ ಮುಂಚೆ ಇದು ನೀವು ಇಷ್ಟೆಲ್ಲ ಪ್ಲ್ಯಾನ್ ಮಾಡ್ತಾಯಿದ್ರಿ ಅಂತ ಹೇಳಿದ್ರೆ ಮ್ಯಾಚ್ ಫಿಕ್ಸಿಂಗ್ ಆಗಿತ್ತೆ. 3ನೇ ತಾರೀಕು ಡಿಡ್ ಯು ಕಮ್ ಟು ನೋ ದಟ್ ದ ಮ್ಯಾಚ್ ಇಸ್ ಫಿಕ್ಸ್ಡ್ ಆ್ಯಂಡ್ ದ ರಿಸಲ್ಟ್ ಇಸ್ ಅವರ್ಸ್ ಅಂತ? ಬರ್ತಾ ಇದ್ದೀನಿ. ಬೆಳಗ್ಗೆ 4ನೇ ತಾರೀಕು ಆಟ ಆದಮೇಲೆ ಬೆಳಗ್ಗೆ 7 ಗಂಟೆಗೆ ಈವನ್ ಬಿಫೋರ್ ದಿ ಅಪ್ರೂವಲ್ RCB ವಿಕ್ಟ್ರಿ ಪರೇಡ್ ಇದೆ ಅಂತ ಹೇಳ್ತಾರೆ. 8 ಗಂಟೆಗೆ ತಿರ್ಗಾ ವಿಕ್ಟ್ರಿ ಪರೇಡ್ ಇದೆ ಅಂತಾರೆ. ಅದಾದಮೇಲೆ ನೀವೆಲ್ಲರೂ ಹೋಗಿದ್ರಿ, ಅಲ್ಲಿ ರಾಮನಗರಕ್ಕೆ ಹೋಗಿದ್ರಿ. ಭಾರಿ ಉತ್ಸಾಹದಿಂದ ಕೋರ್ಟ್ ಕೇಸ್ ಮುಗಿಸ್ಕೊಂಡು ಅಲ್ಲಿ ಸಿಟಿ ಸಿವಿಲ್ ಜಡ್ಜು ಕೋರ್ಟ್ ಮುಂದೆ ನಿಂತ್ಕೊಂಡು, ನೀವು ವಿಜುವಲ್ಸ್ ಇದೆ, ನಾನು ಎನ್ಕ್ಲೋಸ್ ಮಾಡಿದ್ದೀನಿ ಇದರಲ್ಲಿ. ಅಲ್ಲಿಂದ ಫಸ್ಟ್ ಅಕ್ಯೂಸ್ DK ಶಿವಕುಮಾರ್ ಮಾತಾಡ್ತಾರೆ, ಬನ್ನಿ, ಬರಬೇಡಿ, ಹೆಚ್ಚಲು ಬರಬೇಡಿ, ನಾನು ಹೋಗ್ತಾ ಇದ್ದೀನಿ, ನೀವ್ಯಾರು ಹೋಗೋಕ್ಕೆ? RCB ಯಾರು? DNA ಯಾರು? ನೀವೇನೋ ಕರ್ಕೊಂಬರೋದು? ಇದೇನು ನ್ಯಾಷನಲ್ ಟೀಮಾ?
ಪ್ರೈವೇಟ್ ಟೀಮು, ನೀವು ಹೆಂಗೆ ಹೋಗ್ತೀರಾ? ಅದಕ್ಕೆ ಹೋದರು, ಸಿವಿಲ್ ಕೋರ್ಟ್ ಮುಂದೆ ನಿಂತ್ಕೊಂಡು ಹೇಳ್ತಾರೆ. ಇದರಲ್ಲಿ ಆಶ್ಚರ್ಯ ಇರುತ್ತಳ್ರೆ, ಅವರು ಬನ್ನಿ ಸ್ಟೇಡಿಯಮ್ಗೆ ಅಂತ ಆಹ್ವಾನ ಕೊಡ್ತಾರೆ. ಅಲ್ಲಿಂದ ಹೋಗ್ತಾರೆ, ಫ್ಲ್ಯಾಗ್ ಹಿಡ್ಕೊಂಡು ಬರ್ತಾರೆ. ಇದ್ರ ಮಧ್ಯದಲ್ಲಿ ಅಕ್ಯೂಸ್ ನಂಬರ್ 3 ಶ್ರೀಮತಿ ಸತ್ಯವತಿ IAS ಅವರು ಅಪೀಲ್ ಮಾಡ್ತಾರೆ, ಬನ್ನಿ ಕೈಂಡ್ಲಿ ಆಲ್ ದ ಪೀಪಲ್ ಆಫ್ ಕರ್ನಾಟಕ ಆ್ಯಂಡ್ ಬೆಂಗಳೂರು ಕೈಂಡ್ಲಿ ಗೋ ಟು ಸ್ಟೇಡಿಯಂ ಪ್ಲೀಸ್, ಇಟ್ಸ್ ಮೈ ಅಪೀಲ್. ಯಾಕೆ ಸತ್ಯವತಿ ಮೇಡಮ್, ನಿಮಗೆ ಸ್ಟೇಜ್ ಕಟ್ತಾ ಇದ್ರಲ್ಲ, ನೀವು 3ನೇ ತಾರೀಕು ರಾತ್ರಿ ಶಾಲಿನಿ ರಜನೀಶ್ ಅವರು CS ಅವ್ರ ಜೊತೆ ಬಂದು ಕರಿಬಸನ್ ಗೌಡನ ಜೊತೆಯಲ್ಲಿ ಇದ್ಕೊಂಡು ಎಲ್ಲ ಇನ್ಸ್ಪೆಕ್ಷನ್ ಮಾಡಿದ್ರಿ. ಅಲ್ಲಿ CM ಪ್ರೋಗ್ರಾಮ್ ಇದೆ ಅಂತ ಗೊತ್ತಿರಲಿಲ್ವಾ? ವೈ ಇದು ಸ್ಪೆಸಿಫಿಕ್ ಅಪೀಲ್ ಸ್ಟೇಡಿಯಮ್ಗೆ? ಸೊ ನೀವೆಲ್ಲರೂ ಕರೆದ್ರಲ್ಲ ಜನಕ್ಕೆ ಸ್ಟೇಡಿಯಮ್ಗೆ.